ಇದು ಸಂಜೆ 6 ಗಂಟೆ ಬ್ಲಾಗ್ ಅದ ರೀ. ಗಣೇಶ ವಿಸರ್ಜನೆ ದಿನ ವಿಸರ್ಜನೆ ಮಾಡೋ ಸಲುವಾಗಿ ಎಲ್ಲ ಪೂಜೆ ಅದ ಮಾಡ್ಲತ್ತೀವಿ. ಈಗ ತೊಗೊಂಡೋಗ್ಯದ ಗಣೇಶಗ. ಎಲ್ಲರೂ ಪೂಜೆ ಮಾಡತ್ತೀವಿ ನೋಡ್ರಿ. ಇವತ್ತು ನೈವೇದ್ಯಕ್ಕೆ ರವಾದ ಉಂಡೆ ಮಾಡಿದೆವು. ಅದೇ ಏರ್ಸಿನ ಇವತ್ತು ನೈವೇದ್ಯಕ್ಕೆ ರವಾದ ಉಂಡೆ. ಮತ್ತು ಟೆಂಗ್ ಹೊಡಿಲತ್ತಿದೆ. ಟೆಂಗ್ ಹೊಡೆದು ಗಣೇಶ ತೊಗೊಂಡು ಹೋಗ್ತೀವಿ ಈಗ. ನೋಡಿ ಎಲ್ಲ ತುಂಬಣಕ್ಲತ್ತದ ನೋಡ್ರಿ ಜರ. ನಿಮಗೆ ಹೇಳಿದ್ರೆ ಕೇಳಲ್ಲ ನೀವು. ಒಯ್ಯಲ್ಲೊಳಿಕೀಕ ಹೇ ಮಾಡ್ಲತ್ತಾಳ ಒಯ್ನೇ ಅಂದ್ರ ನೋಡಿ. ಬಗಾರಕ್ಕೆ ಅನ್ನ ಮಾಡತ್ತೀನಿ ನೋಡ್ರಿ. ಈಗ ಗಣೇಶಕ್ಕೆ ಕಳಿಸಿದೆವು. ಗಣೇಶಕ್ಕೆ ಕಳಿಸಿ ಅನ್ನ ಮಾಡತ್ತೀನಿ. ಲಡ್ಡು ಮುಂಜಾನೆ ಮಾಡಿನ ರವಾದ ಉಂಡೆ ಅಂತೇಳಿ ಅನ್ನ ಮಾಡಿ ಊಟ ಮಾಡ್ತೀವಿ. ಇದೇನು ಕರಿಕೆಲ್ಲ ಅದಲ್ರಿ, ಇದು ಒಯ್ದಲ್ಲಿ ಗಿಡ ಇದ್ದಲ್ಲಿ ಹಾಕ್ತೀವಿ. ಎದ್ರೆ ಹೇಳ್ತದ. ಇನ್ನು ಫ್ರಿಜ್ಜಿನಾಗನೇ ಇಟ್ಟಿನಿ. ಅದು ಇದೆಲ್ಲ ಹಾಕಿಬಿಡ್ತೀನಿ. ಹಾಕಿದ್ರೆ ಎದ್ದತ್ತಂದ್ರೆ ಯಾವಾಗ ಭೀ ಪೂಜೆ ಇದ್ದಾಗ ಗಣೇಶ ಬರ್ತದೆ. ಅಲ್ಲೇ ಒಯ್ದು ಬಿಡ್ತೀವಿ ಗಿಡದಾಗ. ಇದು ಈಗ ಸೀರೆ ಅದೆಲ್ಲ ಡೆಕೋರೇಷನ್ ಸಾಮಾನೆಲ್ಲ ಅದ್ರಾಗ ಹಾಕಿರ್ತೀವಿ. ಇವಷ್ಟೇ ನಾನು ಸ್ವಲ್ಪ ಹೊತ್ತಿಗೆವು ಇವೆಲ್ಲ ತೊಳೆದಿಟ್ಟಿನಿ. ಈಗ ಸಮಯ ಆರ್ತಿಗೆ ಅವೆಲ್ಲ ಒಂದು ಸ್ವಲ್ಪ ಬಿಸಿಲಿಗೆ ಒಣ ಹಾಕಿ ತೆಗಿತೀವಿ. ಈಗ ಈಸೆಲ್ಲ ತೊಳೆದಿಟ್ಟೆ ನೋಡಿ. ಕಲಸದ ನೀರವ ಇವು ಗಿಡದಾಗ ಒಯ್ದು ಹಾಕ್ತೀನಿ. ಗಿಡದಾಗ ಒಯ್ದು ಹಾಕಿದ ಅಂತ ತೊಳಿತೀನಿ. ಈಗ ಬಟ್ಟೆನಿಂದೆಲ್ಲ ಚಂದ ಒರೆಸ್ತೀನಿ. ಈಗ ಒರೆಸಿ ಬಿಸಿಲಿಗೆ ಇಡ್ತೀನಿ. ಹಿಟ್ಟು ತೆಗೆದಿಟ್ಟ ಅಂದ್ರೆ ಇದ್ರ ಟೆನ್ಷನ್ ಇಲ್ಲ. ಈಗ